ಗಿಲ್ಲಿನ ರಜತ ಆ ಗಿಲ್ಲಿ ಗಿಲ್ಲಿ ಜೋರಾಗಿ ಹೇಳು ಮಗ್ನೆ. ಹುಲ್ಲಿ ಗಿಲ್ಲಿ Okay, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಅವ್ನ್ ಚೆನ್ನಾಗ್ ಆಡ್ತಿದ್ದಾನೆ, ತುಂಬಾ ಹಾ. ಎಫರ್ಟ್ ಹಾಕಿದ್ದಾನೆ, ಬಡವ್ರ ಮಗ, ಹಾ. ಗೆಲ್ಲೇಬೇಕು. ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಅದ್ ಬಗ್ಗೆ ಅಷ್ಟು ಹೇಳಂತದ್ ಏನಿಲ್ಲ, ಆಡ್ತಿದ್ದಾನೆ ಅಷ್ಟೇ. ಆಡ್ತಿದ್ದಾನೆ ಅಷ್ಟೇ. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ತುಂಬಾ ಎಫರ್ಟ್ ಹಾಕ್ತಿದ್ದಾಳೆ, ಹಾ. ಪರವಾಗಿಲ್ಲ, ಸೆಕೆಂಡ್ ವಿನ್ನರ್ ಆದ್ರೂನು. ಓಕೆ, ಈ ವೀಕ್ ರಾಶಿಕ್ ಅವರು ಕ್ಯಾಪ್ಟನ್ ಆಗವ್ರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರಾಗಿದೆ ಬೆಟರ್ ಅಥವಾ ಬೇರೆಯವ್ರು ಆಗ್ಬೇಕಿತ್ತ? ಗಿಲ್ಲಿ ಆಗಿದ್ರೆ ಓಕೆ, ಪರವಾಗಿಲ್ಲ. ಈಗ ಗಿಲ್ಲಿಯಿಂದ TRP ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತ ಹಾ? ಅವ್ನ್ ಟಕ್ಕರ್ ಕೊಡೋದ್ರಿಂದಾನೇ ನಾನು TRP ಬರ್ತಿರ್ದೆ. ಓಕೆ, ಆ ಬಿಗ್ ಬಾಸ್ ನ ಯಾವ ಸ್ಪರ್ಧಿ ಇದಾರೆ ಅಂತ ನೋಡ್ತಾ ಇದೀರಾ? ಗಿಲ್ಲಿ ಇದಾನೆ ಅಂತಾನೆ ನೋಡ್ತಿರೋದು. ಗಿಲ್ಲಿ ಎಕ್ಸಿಟ್ ಆದ್ರೆ ಬಿಗ್ ಬಾಸ್ ಕ್ಲೋಸ್. ಟಾಪ್ 3-4 ಯಾರು ಬರ್ಬೇಕಂತೀರಾ? ಅಶ್ವಿನಿ ಬರ್ಬೇಕು. 4 4 ರಕ್ಷಿತಾ. ಗಿಲ್ಲಿನ ರಜತ, ಗಿಲ್ಲಿ ಗಿಲ್ಲಿನ ಚೈತ್ರನ, ಗಿಲ್ಲಿ ಗಿಲ್ಲಿನ ಕಾವ್ಯನ. ಗಿಲ್ಲಿ ಯಾಕೆ ಗಿಲ್ಲಿ? ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಎಲ್ಲಾರ್ನು ನಗಿಸ್ತಾರೆ. ಅವ್ರ ಯಾರ ಬಗ್ಗೆನೂ ಜಾಸ್ತಿ ಮಾತಾಡೋದಕ್ ಹೋಗಲ್ಲ. ಹಾ. ಬೇರೆಯವ್ರ ಎಲ್ಲಾರ್ನು ಬರೀ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡೆ ಕಾಲ ಕಳೆದು ಬಿಡ್ತಿದ್ದಾರೆ. ಇವ್ರ ಎಲ್ಲಾರ್ನು ನಗಿಸ್ಕೊಂಡ್ ಚೆನ್ನಾಗ್ ಮಾಡ್ತಿದ್ದಾರೆ. ಮೇಡಮ್, ಯಾರು ಚೆನ್ನಾಗಿ ಆಡ್ತೀರಾ ಅನ್ಸುತ್ತೆ? ಇಲ್ಲಿ ರಾಶಿಕಾ ಸರ್, ರಾಶಿಕಾ. ಯಾಕೆ? ರಾಶಿಕಾ ಅವ್ರು ಬರೀ ಸೂರಜ್ ಜೊತೆನೆ ಮಾತಾಡ್ಕೊಂಡಿರ್ತಾರೆ. ಅದಕ್ಕೆ ಅಂದ್ರೆ ಕ್ಯಾಪ್ಟನ್ ಆಗ್ಬಿಟ್ರಲ್ಲ ಈ ಸಲ. ಈ ಸಲ ಕ್ಯಾಪ್ಟನ್ ಆಗಿದ್ ಫೇಕ್ ಸರ್, ಚೈತ್ರ ಅವರಿಂದ. ಹಾ. ಚೈತ್ರ ಅವರು ರಜತ್ ಎಲ್ಲ ಉಲ್ಟಾ ಮಾತಾಡಿ ಅದಾಗಿರೋದು ಅಷ್ಟೇನೆ. ಗೇಮ್ ಚೆನ್ನಾಗಿಲ್ಲ ಅಂತ ಅಂತೀರ ಹಂಗಾರೆ? ಗೇಮ್ ಅದ್ ಚೆನ್ನಾಗ್ ಕೊಡ್ಲಿಲ್ಲ ಚೈತ್ರ ಅವರು. ಹಾ. ಚೈತ್ರ ರಜತ್ ಇಂದಾನೆ ಗೇಮ್ ಚೆನ್ನಾಗ್ ಯಾರು ಆಗ್ಬೇಕಿತ್ತು ಹಂಗಾದ್ರೆ? ಈ ಸತಿ ಗಿಲ್ಲಿ ಆಗ್ಬೇಕಿತ್ತು. ಗಿಲ್ಲಿ ಆಗ್ಬೇಕಿತ್ತು. ಗಿಲ್ಲಿ ಆಗ್ಬೇಕಿತ್ತು. ಓಕೆ, ರಜತ್ ಅವರು ಟ್ಯಾಟೋ ಹಾಕಿಸ್ಕೋತಾರೆ, ಅದು ಪರ್ಮನೆಂಟ್ ಟ್ಯಾಟೋ ಕೈ ಮೇಲೆ. ಏನ್ ಹಾ ಅನ್ಸುತ್ತೆ? ಸರ್, ಗ್ರೇಟ್ ಸರ್ ಅದು. ಗ್ರೇಟ್ ಅಂತ. ಅವ್ರಿಗೂನು ಪರ್ಮನೆಂಟ್ ಆಗಿರುತ್ತೆ, ಅವ್ರಿಗೂ ಒಂದ್ ಮೆಮೊರೇಬಲ್ ಇರುತ್ತೆ. 2 ಸೀಸನ್ ಅಲ್ಲಿ ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಹಂಗಾರೆ ವಿಲಾನಿ ಮನೆ ಈ ಸಲ ಎಂಟ್ರಿ ಕೊಟ್ಟಿದ್ದು ಸೂಪರ್ ಅಂತೀರಾ? ಚೆನ್ನಾಗಿತ್ತು ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ವಿನ್ ಆಗ್ಬೇಕಂತೀರಾ ಬಿಗ್ ಬಾಸ್ ಅಲ್ಲಿ? ದಿಲ್ಲಿ ವಿನ್ ಆಗ್ಬೇಕಂತ ಹೇಳ್ತೀನಿ. ಯಾಕೆ ಅವ್ರೇ ವಿನ್ ಆಗ್ಬೇಕು? ಯಾಕಂದ್ರೆ ದಿಲ್ಲಿ ಏನ್ ತಪ್ಪು ಮಾಡಿಲ್ಲ ಅದಕ್ಕೆ. ಗಿಲ್ಲಿನ ರಜತ, ದಿಲ್ಲಿ ಗಿಲ್ಲಿನ ಚೈತ್ರನ, ದಿಲ್ಲಿ ಗಿಲ್ಲಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್, ನೋಡಿ. ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ ವಿನ್ ಆಗ್ಬೇಕು ಅಂತ. ಯಾಕೆ? ಅಂದ್ರೆ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ, ಗೇಮ್ಸ್ ಅಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ, ಮತ್ತೆ ಓಪನ್ ಆಗಿ ಮಾತಾಡ್ತಾರೆ. ಯಾರ ಹತ್ರನಲ್ಲಿ ಎಲ್ಲಾರ ಹತ್ರನು ಓಪನ್ ಆಗಿ ಮಾತಾಡ್ತಾರೆ, ಮತ್ತೆ ಕಾಮಿಡಿ ಎಲ್ಲ ಚೆನ್ನಾಗ್ ಮಾಡ್ಕೊಡ್ತಾರಲ್ಲ, ಅದಕ್ಕೆ ಸರ್. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಚೆನ್ನಾಗಿ ಸ್ಪಂದನ ಅನ್ಸುತ್ತೆ ಸರ್. ಸ್ಪಂದನ. ಯಾಕೆ? ಅಂದ್ರೆ ಅಷ್ಟು ಗೇಮ್ಗಳಲ್ಲಿ ಇನ್ವಾಲ್ವ್ ಆಗಲ್ಲ, ಮತ್ತೆ ಅದ್ರಿಂದ ಓಕೆ, ಟಾಪ್ 3-4 ಯಾರು ಬರ್ಬೇಕಂತೀರಾ? ರಕ್ಷಿತಾ, ಕಾವ್ಯ. ರಕ್ಷಿತಾ, ಕಾವ್ಯ. ಬಿಗ್ ಬಾಸ್ ಮನೇಲಿ ಕುತಂತ್ರಿ ಅಂದ್ರೆ ಯಾರು? ಕುತಂತ್ರಿ ಅಶ್ವಿನಿ. ಓಕೆ, ಬಿಗ್ ಬಾಸ್ ಮನೇಲಿ ಫೇಕ್ ಅಂದ್ರೆ? ಫೇಕ್ ಅಂದ್ರೆ ಧನುಷ್. ಉಷರವಳ್ಳಿ. ಸ್ಪಂದನ. ಸ್ಪಂದನ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ, ಗಿಲ್ಲಿ. ಯಾಕೆ? ಯಾಕಂದ್ರೆ ಚೆನ್ನಾಗ್ ಆಡ್ತಾರೆ, ಅದಕ್ಕೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅಲ್ಲಿ? ಚೆನ್ನಾಗ್ ಆಡ್ತಿಲ್ಲ ಅಂದ್ರೆ ರಾಶಿಕಾ. ಯಾಕೆ? ಅವ್ರು ತುಂಬಾ ವೀಕ್ ಇದಾರೆ. ಅವ್ರ ಕ್ಯಾಪ್ಟನ್ ಆಗ್ಬಿಟ್ರಲ್ಲ ಈ ಸಲ, ಈ ವೀಕು. ಮತ್ ವೀಕ್ ಇದಾರೆ ಅಂತೀರಾ? ಬೇರೆ ಆಟದಲ್ಲೆಲ್ಲ ವೀಕ್ ಆಡಿದಾರೆ, ಅದಕ್ಕೆ ಈ ಇದ್ರಲ್ಲಿ ಮಾತ್ರ ಚೆನ್ನಾಗ್ ಆಡಿದಾರೆ, ಅದಕ್ಕೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕ್ ಯಾರು? ಈ ವೀಕ್ ಚೈತ್ರ ಹೋಗ್ಬೇಕು. ಯಾರು ವಿನ್ನರ್ ಆಗ್ಬೇಕಂತೀರಾ? ನಮ್ ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟ? ಗಿಲ್ಲಿ ನಟ ಚೆನ್ನಾಗ್ ಆಡ್ತಾ ಇದ್ದಾನೆ. ಗಿಲ್ಲಿ ನಟ ಚೆನ್ನಾಗ್ ಆಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿ ನಟ. ಅದಕ್ಕೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಿಲ್ಲ. ಯಾಕೆ? ಬರೀ ಯಾರ ಮೇಲೆ ಯಾವಾಗ ಮೇಲೆ ಗಿಲ್ಲಿ ಮೇಲೆ ರೇಗ್ತಿರ್ತಾರೆ, ಅದಕ್ಕೆ. ಓಕೆ, ಚೈತ್ರ ಮತ್ತೆ ರಜತ್ ಅವ್ರು ಬಂದವ್ರೆ, ಏನ್ ಅನ್ಸುತ್ತೆ? ಚೆನ್ನಾಗ್ ಆಡ್ತಾರೆ ಅನ್ಸುತ್ತಾ? ಚೆನ್ನಾಗ್ ಆಡ್ತಾರೆ. ಚೈತ್ರ ಸುಮ್ನೆ ಲೈಟ್ ಹತ್ತಿಲ್ಲ ಅಂದ್ರು ಸುಮ್ನೆ. ಗಿಲ್ಲಿನ ಮನೆಯಲ್ಲಿ ಎಲ್ಲಾರು ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತಾ? ಇಲ್ಲ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕು? ಈ ವೀಕ್ ಅಶ್ವಿನಿ ಮೇಡಮ್. ಅಶ್ವಿನಿ ಹೋಗ್ಬೇಕು. ಟಾಪ್ 3-4 ಯಾರು ಬರ್ಬೇಕಂತೀರಾ? 3 ಕಾವ್ಯ ಬರ್ಬೇಕು, ಹಾ. 2 ರಜತ್ ಬರ್ಬೇಕು. ರಜತ್. ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಅವ್ರೆ? ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅವ್ರದ್ದು, ನಗಿಸ್ತಾರೆ. ಆಮೇಲೆ ಅದಕ್ಕೆ ಅವರೇ ವಿನ್ ಆಗ್ತಾರೆ. ಅದಕ್ಕೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅಲ್ಲಿ? ಹಂಗೆ ಯಾರು ಅನ್ಸಲ್ಲ ಸರ್, ಎಲ್ಲರೂ ಅವ್ರವ್ರ ಆಟ ಅವ್ರವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ರಜತ್ ಮತ್ತೆ ಚೈತ್ರ ಇಬ್ರು ಎಂಟ್ರಿ ಕೊಟ್ಟಿರೋದು, ಮನೆಗೆ ಹೇಗಿದೆ? ಚೆನ್ನಾಗಿದೆ ಸರ್, ಅವರಿಂದ ಟಫ್ ಕಾಂಪಿಟೇಷನ್ ನಡೆಯುತ್ತೆ ಅಂತ ಅನ್ಕೊಂತೀವಿ. ಆಕ್ಚುಲಿ ನಡೀತಾ ಇದೆ, ಎಂಟರ್ಟೈನ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಸರ್. ಯಾರು ಆಗ್ಬೇಕಿತ್ತು ಹಂಗಾದ್ರೆ? ಗೇಮ್ ಅದು ಸರಿಯಾಗಿ ನಡೀಲಿಲ್ಲ ಸರ್, ಅದು ಹಂಗಾರೆ ಚೈತ್ರ ಅವರು ಕರೆಕ್ಟ್ ಆಗಿ ನಡೆಸಲಿಲ್ಲ ಅಂತೀರಾ? ನಡೆಸ್ಲಿಲ್ಲ ಸರ್. ಓಕೆ, ಯಾರು ಆಗ್ಬೇಕಿತ್ತು ಹಂಗಾರೆ ಕ್ಯಾಪ್ಟನ್? ಗಿಲ್ಲಿನೇ ಆಗ್ಬೇಕಿತ್ತು ಸರ್. ಫೇವರಿಸಂ ಇಲ್ಲ ಅಂತ ಅಂದಿದ್ರೆ ಗಿಲ್ಲಿ ವಿನ್ ಆಗ್ತಿತ್ತು. ಓಕೆ, ನೆನೆ
ಸುದೀಪ್ ಅವರು ಕ್ಲಾಸ್ ತಗೊಂಡ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಚೆನ್ನಾಗಿ ಮಾತಾಡ್ತಾರೆ ಸರ್, ವೀಕಲ್ಲೆಲ್ಲ ಎಲ್ಲಾ ಪಾಯಿಂಟ್ ನೋಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕೇಳ್ತಾರೆ. ಚೆನ್ನಾಗಿ ಹಾ, sir. ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟಾಗಿ ಹೇಳಕ್ ಏನು ಇಲ್ಲ ಸರ್ ಅವ್ರ ಬಗ್ಗೆ. ಅಂದ್ರೆ ಚೆನ್ನಾಗಿ ಪ್ಲೇ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಅಶ್ವಿನಿ ಅಶ್ವಿನಿ ಅವರು ಮುಂಚೆ ಚೆನ್ನಾಗಿ ಅಂದ್ರೆ ಜಗಳ ಮಾಡ್ತಾ ಇದ್ರು, ಇವಾಗ ಕಮ್ಮಿ ಮಾಡಿದ್ದಾರೆ. ಪರವಾಗಿಲ್ಲ ಸರ್, ಮುಂಚೆಗಿಂತ ಇವಾಗ ಚೆನ್ನಾಗಿ ಮುಂಚೆ ನೋಡ್ಬೋದು. ಇದ್ದಿದ್ದು ಅಶ್ವಿನಿ ಓಕೆನಾ, ಇವಾಗಿರೋ ಅಶ್ವಿನಿ? ಇವಾಗಿರೋದೇ ಪರವಾಗಿಲ್ಲ ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ವಿನ್ ಆಗ್ಬೇಕಂತ. ಯಾಕೆ ಅವರು? ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಹಾ. ಮತ್ತೀಗ ಎಲ್ಲಾರನು ನಗಿಸ್ತಾ ಇದಾರೆ ಮನೆಯಲ್ಲಿ. ಮತ್ತೆ ವೀಕ್ಷಕರನ್ನು ತುಂಬಾ ನಗಿಸ್ತಾ ಇದಾರೆ. ಸೊ ಎಲ್ಲರಿಗೂ ಅವರೇ ಇಷ್ಟ ಆಗ್ತಾ ಇದಾರೆ. ಸೊ ಓಕೆ, ಗಿಲ್ಲಿನ ರಜತ, ಗಿಲ್ಲಿ ಗಿಲ್ಲಿನ ಚೈತ್ರನ? ಗಿಲ್ಲಿ ಬಿಕಾಸ್ ಅವರು ವೈಟ್ ಕಾರ್ಡ್ ಎಂಟ್ರಿ ಅಲ್ವಾ, ಸೊ ಗಿಲ್ಲಿ ಫಸ್ಟ್ ಇಂದ ಆಡ್ತಾ ಇದಾರೆ. ಹಾ. ಸೊ ಗಿಲ್ಲಿನೇ ವಿನ್ ಆಗ್ಬೇಕಂತ ನಮ್ಮ ಆಸೆ. ಓಕೆ, ಗಿಲ್ಲಿನ ಅಥವಾ ಅಶ್ವಿನಿನ? ಗಿಲ್ಲಿನೇ. ಗಿಲ್ಲಿನ ಕಾವ್ಯನ? ಗಿಲ್ಲಿನೇ. ಗಿಲ್ಲಿನ ರಕ್ಷಿತನ? ಆಲ್ವೇಸ್ ಗಿಲ್ಲಿ. ಗಿಲ್ಲಿನ ಸ್ಪಂದನ? ಗಿಲ್ಲಿ. ಯಾಕೆ? ಇಲ್ಲ, ಗಿಲ್ಲಿ ಅಂದ್ರೆ ನನ್ಗೆ ಇಷ್ಟ, ಅದಕ್ಕೋಸ್ಕರ ಗಿಲ್ಲಿ ವಿನ್ ಆಗ್ಬೇಕಂತ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಯಾಕೆ? ಬಹಳ ಇಷ್ಟ, ಅದಕ್ಕೆ ನೋಡ್ತೀವಿ. ಬಹಳ ಕಾಮಿಡಿ ಮಾಡ್ತಾನೆ, ಅದಕ್ಕೆ ನೋಡ್ತೀವಿ. ಅದಕ್ಕೆ ಹಾ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸತ್ತಲ್ಲ ನಿಮ್ಗೆ? ಅಲ್ಲಿ ಧ್ರುವಂತ್ ಧ್ರುವಂತ? ಯಾಕೆ? ಧ್ರುವಂತ್ ಚೆನ್ನಾಗ್ ಆಡ್ತಿಲ್ಲ. ಯಾಕೆ? ಎಲ್ಲಾದ್ರಲ್ಲೂ ಬರೀ ಕಾಮಿಡಿ ಮಾಡ್ತಾನ ಅವ್ನು. ಬರೀ ಡ್ಯಾನ್ಸ್ ಮಾಡೋದ್ ಬಿಟ್ರೆ ಇನ್ನೇನು ಗೊತ್ತೇ ಇಲ್ಲ ಅವನಿಗೆ. ಟಾಪ್ 3-4 ಯಾರು ಬರ್ಬೋದು ಅನ್ಸುತ್ತೆ? ಸರ್ ರಜತ್, ಅಶ್ವಿನಿ. ಅಶ್ವಿನಿ. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಆ ಅಮ್ಮ ಬಾಯ್ ಬಿಟ್ರೆ ಬರೀ ಬಡ್ಕಣದ, ಇನ್ನೇನು ಮಾತಾಡಲ್ಲ ಆ ಅಮ್ಮ. ಬಾಯ್ ಬಿಟ್ರೆ ವಟ 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 ಅಂತಾಳೆ, ಏನ್ ಮಾಡಲ್ಲ. ಗಿಲ್ಲಿ ಅದಕ್ಕೆ ಟಾಂಗ್ ಕೊಡ್ತಾನೆ. ರಜತ್ ಬೇರೆ ಬಂದಿದ್ದಾನೆ, ಆಟ ಸೂಪರ್ ಆಗಿದೆ.